ಕಾಯಿ ಹೊಡಿಯಕ್ಕೆ ಬೇಕಾದ್ರೆ ಯಾಕೆ ಇಲ್ಲಿ ಮಡಿಗೋದು ಬೇಡ, ಇಲ್ಲಿ ಕಾಯಿ ಹೊಡೆದ್ರೆ ಎಳ್ನೀರು ಹಾಕೊಳಕ್ ಬೇಕಲ್ಲ ಕಣ. ಇಲ್ಲಿ ಗಂಗೆ ಪೂಜೆ ಮಾಡ್ಬೇಕಲ್ಲ. ಈಗ 5 ಜನ ಮತ್ತೆ ಓಂ ಶ್ರೀ ಮಾತಾ ಪಿತೃ ಆಶೀರ್ವಾದ ನಂತರೇ ಕುಲ ದೇವತಾ ಇಷ್ಟ ದೇವತಾ ಆಶೀರ್ವಾದ ಫಲ ಸಿದ್ಧಿರಸ್ತು. ಮನೆ ದೇವರು ಇನ್ನೊಂದ್ಸಲ ನೆನೆಸ್ಕೋಬೇಕು. ಶ್ರೀ ನರಸಿಂಹಸ್ವಾಮಿನೇ ನಮಃ. ಆಲಕಮ್ಮ ದೇವತಾಭ್ಯೋ ನಮಃ. ಗ್ರಾಮ ದೇವತಾ ಇಷ್ಟ ದೇವತಾ ಶ್ರೀ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ. ಇಷ್ಟ ದೇವತಾಭ್ಯೋ ನಮಃ. ನಾರಾಯಣ ಸ್ವಾಮಿನೇ ನಮಃ. ಆಯ್ತು. ಈಗ ನೀನು ಅದನ್ನ ಎತ್ಕೋಬೇಕಮ್ಮ. ಒಂಚೂರು ಮುಂದಕ್ಕೆ ಇಟ್ಕೊಂಡು ಹುಷಾರಾಗಿ ಆ ಕಲಶನ ಎತ್ಕೋಬೇಕು ಮೇಲಕ್ಕೆ. ನೀನು ಇದನ್ನ ಎತ್ಕೋ. ಈ ಕಲಶ ನೀನು ಎತ್ಕೋಬೇಕು. ನೀನು ಹಣೆ ನೀರು ಓಂಕಾರ ಶ್ರೀಕಾರ ಸ್ವರೂಪಿಣಿ ದೇವಿ ಆಶೀರ್ವಾದ ಫಲಸಿದ್ಧರ್ಥಂ ಗಂಗಾ ಪುರುಷ ಪೂರ್ಣಾಕ್ಷ ಫಲಸಿದ್ಧ ಹೇಳಿ ಓಂ 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 ತಿಳಿಸಿ ಕೆಳಗೆ ಹುಷಾರಾಗಿರಿ. ಹಂಗೇನೆ ಕಾಶಿ ಗಂಗಾ ಜಲ ಫಲ ಸಿದ್ಧಿರಸ್ತು. ಕಾಶಿ ವಿಶ್ವೇಶ್ವರ ಕೃಪಾ ಕಟಾಕ್ಷ ಫಲ ಸಿದ್ಧಿರಸ್ತು. ಜಗದೀಶ್ವರಿ ಸಹಿತ ಕಟಾಕ್ಷ ಫಲ ಸಿದ್ಧಿರಸ್ತು. ಸರ್ವೇ ಜನಾಃ ಕ್ಷೇಮಸ್ಥೈರ್ಯ ವಿಜಯ ವೀರ್ಯಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಕೈ ಹಿಂಗೆ ಇಟ್ಕೊಳಪ್ಪ. ಒಂದು ಅಕ್ಷತೆ ಹಾಕಮ್ಮ ಒಂದು ಕೈಗೆ. ನೀನು ಅಕ್ಷತೆ ಇಟ್ಕೊಳ್ಳೋ. ಇಲ್ಲ ಅಕ್ಷತೆ ಸಾಕು. ನೀನು ಅದನ್ನ ಇಟ್ಬಿಡಮ್ಮ ಕೆಳಕ್ಕೆ. ಕೈ ಮುಟ್ಟಮ್ಮ. ಓಂ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ವೃದ್ಧಿರಸ್ತು ಆರೋಗ್ಯಮಸ್ತು ಐಶ್ವರ್ಯಮಸ್ತು ಧರ್ಮ ಸಮೃದ್ಧಿರಸ್ತು ಕರ್ಮ ಸಮೃದ್ಧಿರಸ್ತು ವೇದ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ಧನಧಾನ್ಯ ಸಮೃದ್ಧಿರಸ್ತು. ನೂತನ ಗೃಹ ನಿರ್ಮಾಣ ಅಂಗ ಭೂಮಿ ಪೂಜಾ ಕಾಲೆ ಸರ್ವ ದೋಷ ಪರಿಹಾರೋ ಮುಲ್ಮೇಲೆ ಎಸಿಬೇಕು. ನಿನ್ನ ಕೈನಿಂದ ಎಸಿ ಆ ಕಡೆ. ಸರ್ವ ದೋಷ ಪರಿಹಾರೋಸ್ತು ಸರ್ವಾಭ್ಯುದಯಮಸ್ತು. ಬಿಡಿ ಹಿಂಗೆ. ಹಾಂ ಸಾಕು. त्रीणि वै देवाः गोमूत्रसहिता प्राच्यां दिशे मार्जयन्तां दक्षिणस्यां मार्जयन्ताम् अपौपस्पृश्य प्रतीच्यां दिशि मार्जयन्तां उदीच्यां दिशि मार्जयन्तां ऊर्ध्वाणां मार्जयन्तां अधराणां मार्जयन्तां गंगा पूजा आयुध पूजा ಅಂತ ಕರಿಸ್ತೆ. ಎದ್ದಿದ್ಕೊಳ್ಳಿ ನೀವು ಮಾಡಿ ಪೂಜೆನ ಇದಕ್ಕೆ ಗಂಗೆಗೆ. ಆಮೇಲೆ 5 ಜನ ಒಟ್ಟಿಗೆ ಇಟ್ಕೊಂಡ್ಬಿಟ್ಟು ಒಂದೇ ಸಲ ಮಂಗಳಾರತಿ ಮಾಡ್ಬಿಡಿ. ನೀವಿಬ್ರು ಬಂದು ಗಂಗೆಗೆ ಅಂತ 5ಕ್ಕೂ ಪೂಜೆ ಮಾಡ್ಬೇಕೀಗ. ಕಾಯಿ ಹೊಡೆದು ಒಂದು ಕಾಯಿ ಮಾಡ್ಬೇಕು. ಅಲ್ಲಿ ಲೋಟಕ್ಕೆ ಎಳ್ಳೀರು. ಪ್ರಥಮೆ ಈಶಾನ್ಯ ದಿಗ್ಭಾಗೆ ದೀಪ ಗಂಧಕಡಿ ನೋಡ್ಕೋಬೇಕು. ಹುಷಾರ ಮಾಡಬೇಕು. ಅಪವಿತ್ರ ಪವಿತ್ರೋವ ಸರ್ವ ಅವಸ್ಥಾಗತೋಪಿವ ಸ್ಮರೆ ಪುಂಡರೀಕಾಕ್ಷಂ ಸಭಾಗ್ಯಾಭ್ಯಂತರ ಶುಚಿ ಭೂಶುದ್ಧಿ ಪವಿತ್ರೋವ ಸರ್ವ ಅವಸ್ಥಾಗತೋಪಿವ ಸ್ಮರೆ ಪುಂಡರಿ. ಮೊದಲು ಗಂಗೆಗೆ ಅರ್ಶಿನ ಕುಂಕುಮ ಮೊದಲು ಪೂಜೆ. ಆಮೇಲೆ ಅರ್ಶಿನ ಕುಂಕುಮ. ಇದು ಯಾರಪ್ಪ ಇದನ್ನೊಂದು ಚೂರು ಆಚೆ ಬಿಡಿಸೋ. ಅವೆಲ್ಲ ಆಚೆ ಬಿಡ್ರ. ಅವೆಲ್ಲ ಆಚೆ ಕಡೆ ಸಭಾಗ್ಯಾಭ್ಯಂತರ ಶುಚಿ ಅಪವಿತ್ರ ಪವಿತ್ರೋವ ಸರ್ವ ಅವಸ್ಥಾಗತೋಪಿವ ಬ್ರಹ್ಮಸ್ಥಾನೇ ಸರ್ವ ದೋಷ ಪರಿಹಾರಾರ್ಥಂ ಬ್ರಹ್ಮಾದಿದೇವತಾ ಕೃಪಾ ಬ್ರಹ್ಮದೇವತಾ ನಮಃ. ಇನ್ನೊಂದು ಆ ಕಡೆಗೆ ಗಂಗಾದಿ ಪಂಚಜಲ ಕಲಶ ಪೂಜಾ ಅಂತ ಕರಿತ್ಯ ಆಯುಧ ಮಹಾಲಕ್ಷ್ಮೀ ನಮಃ. ಮಂಡಲ ಆಯುಧ ಮಹಾಲಕ್ಷ್ಮಿ ಪೂಜಾ. ಕಾಯಿ ಹೊಡಿಬೇಕು. ನೀ ಇಸ್ಕೋ ಕಾಯಿನ. ಲೋಟ ಇಸ್ಕೊಂಡು ಆ ಲೋಟಕ್ಕೆ ಎಲ್ಲಿ ಕಾಯಿ ಹಚ್ಚಿದ್ದೀರಾ? ಬೆಳೆದು 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 ಈ ಕಲ್ಲು ಹೊಡಿಬಾರ್ದು. ಅಲ್ಲಿ ಲೋಟ ಏನು ಮಾಡಿದ್ರೆ ಲೋಟ ಕೊಡಿ. ಇವ್ರ ಕೈಗೆ ಅವ್ರ ಕೈ ಕೊಟ್ಬಿಡಪ್ಪ. ನೀ ಬಾಯಿಲಿ ನೀನು ಕೊಟ್ಬಿಟ್ಟು ಬಾಯಿಲಿ ಅವ್ರ ಕೈಗೆ ಕಾಯಿನ. ಇವನು ನಿಧಾನಕ್ಕೆ ಹೋಯ್ತಾನೆ.
ಇಲ್ಲಿ ಬಿಡಿ ಆಯ್ತು ಇಡು ಕಿತ್ಕೊಂಡು ಗಂಗಾದಿ ದೇವತಾ ಪೂಜಾ ಕಾಲೇ ಇಷ್ಟ ದೇವತಾ ಕುಲ ದೇವತಾ ಸಹಿತ ದೇವತಾಭ್ಯ ಪೂಜಾಂಚ ಕರಿಷ್ಯೆ ತಂಬಿಟ್ಟು ಚಿಗಳಿ ಮೇಲಕ್ಕೂ ಚೂರು ನೀರಿನ ಪ್ರಶ್ನೆ ಮಾಡ್ಬಿಡಿ ಅದ್ ಬೇಡ ಇದು ಇದು ಎಲ್ಲಾದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ಬಿಡಿ ಸಾಕಾಗಿ ಮುರಿದಾಗಿದೆಯಲ್ಲ ಶ್ರೀ ಗಂಗಾದಿ ಪಂಚಜಲ ಕಲಶ ದೇವತಾಭ್ಯೋ ನಮಃ ಆಯುಧ ಮಹಾಲಕ್ಷ್ಮಿಯೇ ನಮಃ ಅಲ್ಲ ಇಡಮ್ಮ ಆಯುಧ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಗಡಬಡ ಆಮೇಲೆ ಬರೀ ನೈವೇದ್ಯಂ ಸಮರ್ಪಯಾಮಿ ಕರ್ಪೂರ ಮಂಗಳ ನೀರಾಜನಂ ಚ ಕರಿಷ್ಯೆ न्यूनं निराजनं प्रोक्तं कर्पूरं जलसंयुतं काञ्चनादिकमने विग्रहं कर्पूरं प्रतिगृह्यतां कर्पूरमंगल ನೀರಾಜನಂ ದರ್ಶಯಾಮಿ ಆ ಕಡೆಗೆ ನಿಂತ್ಕೊಂಡು ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಬೆಳಗ್ಗೆ ನಿರ್ಗಣ್ಯ ಪಾತ್ರ ಮದ ಅಪೂರ್ಣಂ ದದಾತಿ ಮದ ಉಜಾಸಾನೀತಿ ಏಕತಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ ಹೀಗಂದುಬಿಡಿ ಕಲಶಕ್ಕೂ ಸೇರಿಸಿ ಹೀಗಂದುಬಿಟ್ಟು ಆ ತಟ್ಟೆನ ಈಗ 5 ಜನ ಒಂದು 5 ಜನ ಮುತ್ತೈದರು 5 ಜನ 9 ಜನ ಹಿಡ್ಕೊಳ್ಳಿ ಈಗ ಬಂದು ತೋಳಿ ಬರೋದು 5 ಜನ ಹಿಡ್ಕೊಳ್ಳಿ ಒಂದು ನಿಮಿಷ ನೀವೆಲ್ಲ ಇಲ್ಲೇ ಇರಮ್ಮ ಹಾಂ ಬನ್ನಿ ಹಾಕೊಳ್ಳಿ ಹಿಂದಕ್ಕೆ ಬಾ ಹಿಂಗೆ ಹಿಡ್ಕೊ ಹಿಂದಕ್ಕೆ ಬಾ ಹಿಂಗೆ ಹಿಡ್ಕೊ ನೀನು ಹೋಗಿ ನಿಂತ್ಕೋ ತಗೋ ದಿಪ್ಪು ವಿಡಿಯೋ ಮಾಡು ನಿಮ್ಮ ಅಮ್ಮನ ಫೋನಲ್ಲಿ ಆಯ್ತು ತಗೊಳ ಸಾಕು ಸೈರ್ ಬಿಡು ಇಲ್ಲ ಬೆಳಗ್ಗೆ ಓಂ ನ್ಯೂನಂ ನೀರಾಜನಂ ಪ್ರೋಕ್ತಂ ಕರ್ಪೂರಂ ಜಲಸಂಯುತಂ ಕಾಂಚನಾದಿಕಮನೆ ವಿಗ್ರಹಂ ಕರ್ಪೂರಂ ಪ್ರತಿಗೃಹ್ಯತಾಂ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ ಗಂಗಾದಿ ಜಲದೇವತಾಭ್ಯೋ ನಮಃ ಕಲಶ ದೇವತಾಭ್ಯೋ ನಮಃ ಆಯುಧ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಈಗಲ್ಲಿ ಎಲ್ಲರೂ ಇದನ್ನು ಬಿಟ್ಟು ಮಂಗಳಾರತಿ ತಗೊಳ್ಳಿ ನಮಸ್ಕರೋಮಿ 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 ಶ್ರೀ ಆರಾಧಿತ ದೇವತಾಭ್ಯೋ ನಮಃ ಹಾಂ ಸಾಕು ನಮಸ್ಕರೋಮಿ 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 ಇಲ್ಲದ ನಾಗೇಶು ಮಾಮನ್ ಕರಿಯಾ ನಾಗಪ್ಪನ ಕರಿ ಭೂಮಿಗೆ ಅಂತ ಅಲ್ಲಿ ಗಂಗೆಗೆ ಅಂತ ನಮಸ್ಕಾರ ಮಾಡಬೇಕು ನಮಸ್ಕಾರ ನಮಸ್ಕರೋಮಿ ನಮಸ್ಕರೋಮಿ ನಮಸ್ಕಾರ ದೇವತಾಭ್ಯೋ ನಮಃ ಕಲಶ ದೇವತಾಭ್ಯೋ ನಮಃ ಆಯುಧ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಆಯ್ತು ಈಗ ಕರ್ಪೂರದ ಎತ್ತವ ಕರ್ಪೂರ ನೀವು ಇಲ್ಲಿಗೆ ಬರಬೇಕು ಅವರು ಒಬ್ಬೊಬ್ಬರು ಕೊಡ್ತಾರೆ ಈಗ ಅದನ್ನೇ ಒಳಗೆ ಸೇರೋ ಒಂದು ಇಲ್ಲ ಬೇಸ್ಮೆಂಟಿಗೆ ಹೋಗ್ಬೇಕು ಇಲ್ಲೇ ಚೆನ್ನಾಗಿದೆ ಹೋಗೋ ಅದೇನೋ ಎಲ್ಲ ಅಗ್ಗೆದು ಅಂತ ಹೇಳಕ್ ಉರಿ ಕಾಟ ಜಾಸ್ತಿ ಅದರಿಂದ ಮನೆ ಹತ್ರ ಇರ್ಬೇಕಲ್ವಾ
ದಂಪತ್ಯೋಃ ಆಶೀರ್ವಾದ ಫಲ ಸಿದ್ಧಿರಸ್ತೋ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಸುಮಂಗಲೀರ್ಯ ಮಧುರಿಮಾಗಮ ಸಮೇತ ಪಶ್ಯತಾ ಸೌಭಾಗ್ಯಮಸ್ಮೈ ದತ್ವಾ ಯಾತಸ್ತಂ ವಿಪರೇತನಾ. ಮಾಡ್ಕೊಳ್ಳಿ ಬಿಡಿ, ಒಳ್ಳೇದು ಕಣ. ಇಲ್ಲೂ ಯಾರು ರೈಟ್ಗೆ ನೀವು ರೈಟ್ಗೆ ಅಕ್ಕ ಅಪ್ಪನ್ ರೈಟ್ಗೆ. ಓಂ ಪ್ರಥಮೆ ಗಂಗಾ ಜಲೋದಕಂ ಕುಡಿಯಲ್ಲಿ 3 ಸಲ ಒಂದು ಸ್ವಲ್ಪ ಹಂಗೆ ಕುಡಿ ಅವ್ರ ಕೈಗೆ. ನೀವು ಅದನ್ನ ಎತ್ತಿಡಿ. ಎರಡನೇ ಬಿಂದಿಗೆ ಇನ್ನೊಬ್ರು ಎತ್ಕೊಡಿ. ಎತ್ಕೊಡಿ. ಬಿಡಿ ಅಲ್ಲೇನು. ಓಂ ಬಿಡು ಪರವಾಗಿಲ್ಲ ಬಿಡು. ಇನ್ನು ಮೇಲೆ ನೆನೆಯಿಲ್ಲ. ಇನ್ನೊಬ್ರು ಓಂ ಯಮುನಾನಂತರ ಬ್ರಹ್ಮಪುತ್ರ ಕಲಶಾಭಿಷೇಕಂ. ಸರಸ್ವತಿ ಕಲಶಾಭಿಷೇಕಂ. ಎತ್ಕೊಳ್ತದೆ. ಸರಸ್ವತಿ ಕಲಶಾಭಿಷೇಕಂ. ಕಾವೇರಿ ಜಲ ಕಲಶಾಭಿಷೇಕಂ. ಕಡಿತಕ್ಕೆ ಹೋಗ್ಬಿಡಿ. ಕಾವೇರಿ ಜಲ ಕಲಶ ಕಡಿಯದ ಕಣಮ್ಮ. ನೀವು ಅಲ್ಲಿಗೇನು ಬೇಡ, ಅಲ್ಲೆಲ್ಲಾರ ಇಡೀ ಎತ್ತಲಾಗೆ ಆಗೋದ್ಮೇಲೆ ಸರಿ ತಿರ್ಗಾ ಅಲ್ಲಿಗೆ ಹೋಯ್ತಿರಲ್ಲ. ಬಂದ್ರೆ ಗಣಪ ಕಡಿ ಹೋಯ್ತಿಲ್ಲ. ಗಂಗಾ ಜಲಾಭಿಷೇಕಾನಂತರೇ ಆಯುಧ ಮಹಾಲಕ್ಷ್ಮಿ ನಮಸ್ಕಾರ ಕರಿಷ್ಯೆ. ಈಗ ಆಯುಧವನ್ನ ಮೇಲೆ ಇಟ್ಕೊಂಡು 3 ಸಲ ನೀವು ಮೂಡ್ಲಾಗ್ ತಿರ್ಕೋಬೇಕು. ರಾಜ ಈಗ ಬಲಗಡೆಗೆ ಹಾಕಿ ಆರೇನ ಆರೇ ಬಲಗಡೆಗೆ ಹಾಕಿ ತಿರ್ಗಾ ತಗೊಳ್ಳಿ. ಮಣ್ಣನ್ನ ತೆಗೆದು ಮೊದಲು ಮೂಡ್ಲಾಕ್ ಬಿಡಿ. ಈ ಕಡೆ ಮುಂದೆ ಬಿಡಿ. ತಿರ್ಗಾ ತಗೊಳ್ಳಿ. ಉತ್ತರಕ್ಕೆ ಬಿಡಿ. ತಿರ್ಗಾ ತಗೊಳ್ಳಿ. ಬಲಗಡೆಗೆ ಬಿಡಿ. ಸಾಕು. ಬಲಗಡೆ ಗಿಡಿಮ್ಮ. ಹಿಂಗೆ ಏನಾಗಿಲ್ಲ. ಇದು ಹಾಲು ತಗೊಳ್ಳಿ. ಹಾಲು ಕೊಡಿ. ತಾರು ಬಲ್ಗ ಮಡ್ಗದ ಕಟ್ಟೆ ಇವನ್ ಕೈಗೆ ಎಡದ ಕೈಲಿ ಇಟ್ಕೊತಾನೆ ಎಲ್ಲಾನು. ಅದ್ಯಾಕೆ ಕೊಡ್ಬಂಗ ತಟ್ಟೆ ಬಲ್ದ ಕೈಲಿ ಕೊಡ್ಬೇಕು. ಯಾವನ್ನೇ ಆಗ್ಲಿ ಎಡದ ಕೈಲಿ ಮುಟ್ಟದ. ಭೂಮಿ ಪೂಜಾ ಕಾಲೆ ಭೂ ಮಹಾಲಕ್ಷ್ಮಿ ಶಾಂತ್ಯರ್ಥಂ ಕ್ಷೀರಧಾರ. ಒಂದು ಸ್ವಲ್ಪ ಮೊಸರು ಬೇಡ ಕ್ಷೀರಧಾರಾಂ ಸಮರ್ಪಯಾಮಿ. ಇದರಲ್ಲಿ ಸಕ್ಕರೆನೆಲ್ಲ ಏನು ಸಕ್ಕರೆ ಏನಿಲ್ಲ, ಹಾಲು ಮೊಸರೇನು ಬೇಡ. ಅದೇ ಪಂಚಾಮೃತ ಅಭಿಷೇಕ ಮಾಡವ. ಶ್ರೀ ಧೂಪ ನಂತರ ಇದು ಕಡಲೆಪುರಿ. ಇದು ಅದನ್ನ ಎತ್ಕೊಂಡು ಈ ಕಡೆ ಕೊಡಿಯಲ್ಲಿ ಇದ್ರ ಮೇಲೆ ಒಂಚೂರು ಕಡಲೆಪುರಿ ಹಾಕು. ಕೈ ತುಂಬ ಈಗ ಹಾಕಿ ಇದ್ರ ಮೇಲೆ. ಆಯುಧ ಶಾಂತ್ಯರ್ಥಂ ಆಯುಧ ಮಹಾಲಕ್ಷ್ಮಿ ಪ್ರೀತಿರಸ್ತು. ತಗೊಳ್ಳಿ. ಬೆಳಗ್ಗೆ ಇಲ್ಲಿಗೆ ವನಸ್ಪತಿ ರಸೋದ್ಭೂತ ಗಂಧಾಢ್ಯ ಗಂಧೋತ್ ಮಾರ್ಗ ಸರ್ವದೇವಾನಾಂ ಧೂಪೋ ಯಂ ಪ್ರತಗ್ರಹ್ಯತಾಂ ಧೂಪಮಾಗ್ರಾಪಯಾಮಿ. ಪ್ರತ್ಯಕ್ಷ ದೇವತಾ ಸೂರ್ಯನಾರಾಯಣ ಸ್ವಾಮಿನೇ ನಮಃ. ನಮಸ್ಕಾರ. ಈ ತರ ನಮಸ್ಕಾರ ಮಾಡಿರಿ. ಆಮೇಲೆ ಬಾಕಿದೆಲ್ಲ ನೀವು ಕಡೆಗಿರಿ. ಬರ್ಲಿ. ಈಗ ತಾಯಿ ಅಂದ್ರು ನೀವು ಬರ್ಬೇಕು. ಆಮೇಲೆ ಜೋಡಿ ನೀವು ಇನ್ಯಾರ ಇನ್ನೊಂದು ನೀವು ಬನ್ನಿ. ಜೋಡಿ ಇನ್ನೊಬ್ರು ನೀವು ಹೋಗಿ ಜೋಡಿ ಅಂತ ಕರಿತಾವ್ರು. ಹೋಗಮ್ಮ ಹಳ್ಳಿಸು ಕೆಳಗಡೆಗೆ. ಈಗಲೇ ಎತ್ಕೊಳ್ಳಿ.
ಹೋಗಮ್ಮ ಇಬ್ರು ಜೊತೆಲಿ. ಅಜ್ಜಿ ಬಾರಜ್ಜಿ, ಬನ್ನಿ ಬನ್ನಿ ಬರೀ ಇಲ್ಲಿ. ನಮ್ಮ ಅಜ್ಜಿ ಏನು ಗೊತ್ತೈತೆ ಹಂಗೆ ಹಾಗೆ ಫೋಟೋದಲ್ಲಿ ಬರಕ್ ಇಷ್ಟ ಇಲ್ಲ. ನೋಡು ಹಿಂಗೆ ಹೇಳ್ಸಿ ಅದು ಬಲಶಾಲಿ ಅಂದ್ರೆ ನಮ್ಮ ಅಜ್ಜಿ. ಇವಾಗ ಅಜ್ಜಿ ಈಗ ಆ ಕಡೆ ಇದನ್ನು ಮಾಡಿ, ಅದು ಮಾಡಿದ್ಮೇಲೆ ಇನ್ನು ಒಂದೇ ಮೂಡ್ಲಾಕ್ ಬಿಡಿ ಒಂದ್ಸಲ. ನಮ್ಮ ಅಜ್ಜಿ ಹೋಗಿ ನೀವು ಹಾಂ ಆ ಕಡೆ ಹಾಕಿ. ಹಾಂ ಹಾಂ ಈ ಕಡೆ ಒಂದು ಹಾಕಿ. ದಕ್ಷಿಣ ದಿಗ್ಭಾಗೆ ಭೂಶಾಂತ್ಯರ್ಥ ಕ್ಷೀರಧಾರ ಆಪ್ಯಾಯ ಸ್ವಸಮೇತ ನಮ್ಮ ಅಜ್ಜಿ ಸ್ಟ್ರಾಂಗ್ ಐತೆ. ಕಡ್ಲೆ ಪುರಿ ಇದೆ. ತಿರ್ಗಾ ಯಾಕೆ ಅಲ್ಲಿಗೆ ಇಡ್ತಾರಲ್ಲ ಯಾರದು? ನಿಂತ್ಕೊಂಡು ಇಟ್ಕೊಳ್ಳಿ ಅಂದ್ರೆ ಎತ್ಕೊಂಡು ಹೊಟ್ಟೆ ಹೊಯ್ತಾರಲ್ಲ. ಆರೆ ಮೇಲೆ ಹಾಕಿ. ಆಯುಧ ಶಾಂತ್ಯರ್ಥೆ ಮಂಡಕ್ಕಿ ನಿವೇದನಂ ನಿವೇದಯಾಮಿ. ನಮ್ಮ ಅಜ್ಜಿ ಧೂಪ 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 ಬೆಳಿಗ್ಗೆ ಫಸ್ಟ್ ಆಮೇಲೆ ವನಸ್ಪತ್ರ ಸೋದ್ಭೂತ ಗಂಧ ಜಗಂಧೋತ್ ಮಾರ್ಗೆ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರಾಪಯಾಮಿ. ನಮಸ್ಕರೋಮಿ 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 ತನಸ್ಕಡಿ ಅಂತ. ಹಾಂ ನೀವು ಆಗಿರಮ್ಮ. ಓಂ ಅಲ್ಲಿ ಬನ್ನಿ. ಧ್ರುವಂತೆ ರಾಜ ವರುಣ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ. ಹೂವು ಕೆಡಬೇಡ, ಮೇಕೆ ಸೈಡ್ ಮಾಡ್ಕೋ ಕೊಡು. ಎಲ್ಲಿರಿ ಮೇಕೆ ಗುದ್ಲಿ ಗುದ್ಲಿ ತಗೊಳ್ಳಿ, ಗುದ್ಲಿ ತಗೊಳ್ಳಿ. ಮಣ್ಣು ತಗೊಂಡು ಮೂಡ್ಲಾಗ ಒಂದು ಸ್ವಲ್ಪ ಬಿಟ್ಬಿಡಿ. ಬಿಡಿ ದಕ್ಷಿಣಕ್ಕೊಂದ್ಸಲ ಬಿಡಿ. ಭೂಶಾಂತ್ಯರ್ಥ ಕ್ಷೀರಧಾರ ಹಾಲಾಕಿ. ಭೂಶಾಂತ್ಯರ್ಥ ಕ್ಷೀರಧಾರ ಆಯುಧ ಶಾಂತ್ಯರ್ಥ ಮಂಡಕ್ಕಿ ನಿವೇದನಂ. ಮಂಡಕ್ಕಿ ಇಸ್ಕೊ. ಕಡಲೆಪುರಿ. ಹಾಂ ಕಡಲೆಪುರಿ ತಗೊಂಡು ಆರೆಗುದ್ದಿ ಮೇಲೆ ಹಾಕಿ. ಹಾಂ ಧೂಪ ಧೂಪ ಬೆಳಗುಡಿ. ವನಸ್ಪತ್ರ ಸೋದ್ಭೂತ ಗಂಧ ಜಗಂಧೋತ್ ಮಾರ್ಗ ಸರ್ವದೇವಾನಾಂ ಧೂಪಮಾಗ್ರಾಪಯಾಮಿ. ನಮಸ್ಕರೋಮಿ ನಮಸ್ಕರೋಮಿ ನಮಸ್ಕರೋಮಿ. ಬೇಕಂದ್ರೆ ಹಾಕೊಂಡಿದ್ದ ಜೋಡಿದು ಅಂತ ಬಂದ್ಬಿಡಿ. ಆಮೇಲೆ ಬಾಕಿಯವರು ಎಲ್ಲ ಒಟ್ಟೊಟ್ಟಿಗೆ ಮಾಡಿ ನಮ್ಗೆ 7:45 ಕಡೆಗೆ ಕಲ್ ಕೂರಿಸ್ಬೇಕು. ಹೊಡಿ ಹೋಗಿರಿ, ಹೊಡಿರಿ. ಯಾಕೆ ಜೋರಾಗಿ ಹೊಡಿರಿ, ನೋವೇನಾಗಲ್ಲ. ಒಬ್ಬೊಬ್ರೆ ಹಾಕ್ತು ಬಿಡಿ. ಮಧ್ಯದಲ್ಲಿ ಹಾಕಿ ಅಗಲ ಮಾಡಬೇಡಿ. ಸಾಕು. ಹಾಂ ಸಾಕು ಬಿಡಿ. ಅಷ್ಟು ಗುದ್ದಿ ತಗೊಂಡು ಮಣ್ತಿದ್ದೀರಿ. ಈಗ ಹೆಂಗಾರ ಬಿಡ್ಬೇಕು. ನೀವು ಜೋಡಿ ಅವರು ಇನ್ನೊಂದ್ಸಲ ಬಿಡಿ. ಮೂಡ್ಲಾಗ ಒಂದ್ಸಲ ಬಿಡ್ತೀರಿ. ಬಡಲಾಗಿ ಹಾಂ ಭೂಶಾಂತಿ ಕ್ಷೀರಧಾರ ಸಾಕು ಬಿಡವ. ಸಾಕು. ಆಮೇಲಿಂದ ನಮ್ಮ ಪ್ರಸಾದ ಹಾಕೋ, ಈಗ ಯಾಕೆ ಹಾಕಿ? ಎಲ್ಲ ಕರಿ. ಹಾಂ ಅದ್ರಲ್ಲಿ ಹಾಕಿದ್ದೀನಿ ಆಯುಧ ಶಾಂತಿ ಅರ್ಥ ಮಂಡಕ್ಕಿ ನಿವೇದನಂ. ಅದಕ್ಕೆ ಹಾಕಿ. ಅದಕ್ಕೆ ಗುದ್ಲಿಗೆ ಹಂಗೆ ಮಾಡ್ಬಿಟ್ಟು ಗಂಟ ಸಾಕು. ಓಂ ಧೂಪ ಅಲ್ಲಿದು ತಗೊಂಡ್ರು. ವನಸ್ಪತರ ಸೋದ್ಭೂತ ಗಂಧ ಜಗಂಧೋತ್ ಮಾರ್ಗ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರಾಪಯಾಮಿ. ಹಾಂ ನಮಸ್ಕರೋಮಿ. ನಾಗೇಶ್ ಆಯ್ತಾ? ಅವ್ರೇನು ಮಾಡ್ಯಾರ? ಇಲ್ವಲ್ಲ, ಪರವಾಗಿಲ್ಲ. ಆಯ್ತು. ನೀವು ಯಾರು ನೀವು ಕೊಡು ಅಂತ ಅಲ್ಲ ಅವ್ರನ್ನ ಮಾಡಿ ಮಾಡಿ ಆಯ್ತಲ್ಲ. ಬೇಗ ಪೂಜೆ ಎಲ್ಲ ಆಯ್ತು ಬಾ. ಪೂಜೆ ಆಯ್ತು. ಹಾಂ ಅದೇ ಆಯ್ತು. ಓಂ ರಾಜ ವರುಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಶ್ರಯತಾಂ ಧ್ರುವಂ. ದಕ್ಷಿಣ ಹಾಲು ಶಾಂತ್ಯರ್ಥ ಕ್ಷೀರಧಾರ ಆಪ್ಯಾಯ ಸ್ವಸಮೇತ ವಿಶ್ವತಸ್ವ ಬಭೃಷ್ಣಿಯಂ ಭವಾಜ ಚ ಸಂಗತೆ ಆಯುಧ ಶಾಂತ್ಯರ್ಥ ಮಂಡಕ್ಕಿ ನಿವೇದನಂ. ನಮಸ್ಕರೋಮಿ ನಮಸ್ಕರೋಮಿ ಕೊಡ್ತೀನಿ ಸಾರು. ಹೂವು ಹಂಗೆ ಮೇಕೆ ಎತ್ಕೊಳ್ಬೇಕು ಅಷ್ಟೆ. ಇಲ್ಲಿ ಬರ ನೀನು. ದಕ್ಷಿಣ ದಿಗ್ಭಾಗೆ ಶಾಂತ್ಯರ್ಥ ಕ್ಷೀರಧಾರ ಆಪ್ಯಾಯ ಸ್ವಸಮೇತ ವಿಶ್ವತಸ್ವ ಬಭೃಷ್ಣಿಯಂ ಭವಾಜ ಚ ಸಂಗತೆ ಆಯುಧ ಶಾಂತ್ಯರ್ಥ ಮಂಡಕ್ಕಿ ನಿವೇದನಂ ನಿವೇದಯಾಮಿ. ಹೋಗ ಹಾಗೆ ಬೇಗ 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 ಬೇಗ. ಇನ್ನು 10 ನಿಮಿಷ ಅದೇ.
ನಮಸ್ಕಾರವೊಮ್ಮೆ ಬಾಕಿಯವ್ರು ಏನಾರು ಇದ್ರೆ ಒಟ್ಟಿಗೆ ಇಟ್ಕೊಂಡ್ ಮಾಡ್ಬಿಡಿ. ಈಗ ಇವರೊಬ್ರು ಜೋಡಿ ಮಾಡಿ ನೀವು ಬಳಕ್ ಬನ್ನಿಮ್ಮ. ಹಾ ಹಂಗೆ ಸಾಕು ಹಾಕಿ. ಆಯು ಭೂಶಾಂತಿ ಕ್ಷೀರಧಾರ ಇದು ಆಯುಧ ಶಾಂತಿ ಮಂಡಕ್ಕಿ ನಿವೇದ ಯಾವೇ ವನಸ್ಪತ್ರ ಸದ್ಭೂತ ಗಂಧಾಟಿ ಗಂಧೋತ್ ಮಾರ್ಗೆ ಸರ್ವ ದೇವಾನಾಂ ಧೂಪೋ ಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರಹಾಪಯಾಮಿ. ನಮಸ್ಕಾರೋಮಿ ಫೋಟೋ ಕಳಿಸ್ತೀನಿ ಬಿಡು ನಿಮ್ಮ ಫೋನ್ಗೆ. ಎಲ್ಲ ಒಟ್ಟಿಗೆ ಇಟ್ಕೊಳ್ಳಿ. ಅಜ್ಜಿ ಅಜ್ಜಿ ಯಾವ ರೀತಿ ತಾರು ಬಾರೋ ಬಾರೋ ಮಂಗಳಾರತಿ ಬೇಕಾದ್ರೆ ಆಮೇಲೆ ಎಲ್ಲರೂ ಒಟ್ಟಿಗೆ ಮಾಡೋರಂತೆ ಅದನ್ನ ಮಾಡಿಸ್ತೀವಿ. ಅಳ್ಳಾಡ್ಸಿದ್ರು ಸಾಕು ಕಣ. ಇಲ್ಲಿ ತಪ್ಪೇನೆ. ನೀನ್ ಅದ್ದೇ ಇಲ್ವಲ್ಲ ನೀನು ಅವ್ರೆ ಇನ್ನೊಬ್ಳಲ್ಲಿ ಅವಳಲ್ಲಿ ನೀನ್ ಮಣ್ಣ ಒಂಚೂರು ತೆಗಿ ಬಂದಪ್ಪ. ಅಜ್ಜಿ ಸೈಡ್ ಬಿಡಜ್ಜಿ ಕಳೆ ಪುಣ್ಯ ಬಾ ನೀನು ಪೂಜೆ ಶಾಂತಿ ರಸ ಆಯ್ತು. ಕಡಲೆಪುರಿ ಆಯ್ತು. ಆರ ಮೇಲೆ ಹಾಕಿ ಗುದ್ದಿ ಮೇಲೆ ಹಾಕಿ. ಸರಿ ನಮಸ್ಕಾರ. ಧೂಪ ನನ್ನ ಕಡೆ ಇಸ್ಕೊಳ್ಳಿ. ಧೂಪಮಾಗ್ರಹಾಪಯಾಮಿ. ಬಂದ್ರು ಎಲ್ಲ ಹುಷಾರು. ಸೋನು ಬಾ ಸೋನು ಕರಿ ಅಲ್ಲಿ ರೇಷ್ಮೆ ಅವಳು ಇನ್ನೊಂದ್ಸಲ ಈ ಕಡೆಗೆ ಬಿಡಿ. ಸಾಕು ಬಿಡ್ಲಿ ಬಲಗಡೆಗೆ ಹೇಳಿ. ಕಡಲೆಪುರಿ ಹೆಸರು 3,000 ಕೂಲಿನೋ ಒಂದ್ ದಿವಸಕ್ಕೆ. ಇಲ್ಲಿಗೆ ಆಯುಧ ಶಾಂತಿ ಮಂಡಕ್ಕಿ ಹಂಗೆ ಗುಡ್. ಸರಿ ಈಗ ಆಯ್ತು. ಹಾ ಒಬ್ರಿಗೆ ಹೇಳಿದ್ದು ಬೆಳಗ್ಗೆ ಕಡಿಯ ತಾರೋ ಆಗೋಯ್ತಾ ದೇವಾನಾಂ ಧೂಪೋ ಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರಹಾಪಯಾಮಿ. ನಮಸ್ಕಾರೋಮಿ. ಸಾಕು ಇಲ್ಲಿ ಕೊಟ್ಬಿಡಿ. ಇಲ್ಲಿ ಬೇಡ ಇಲ್ಲ ಬಂದ್ರ ಬನ್ನಿ ಬನ್ನಿ. ನಮಸ್ಕಾರೋಮಿ. ಮತ್ತೆ ಒಂಚೂರು ಅರ್ಶಿನ ಕುಂಕುಮ ತಟ್ಟೆ ಕೊಡಿ. ಇಲ್ಲಿ ಮಂಗಳಚೂರ್ಣಂ ಸಮರ್ಪಯಾಮಿ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಅಕ್ಷತೆ ಹಾಕಿಮ್ಮ. ಅಕ್ಷತೆ ಒಂಚೂರು ಹೂ ಹಾಕಿ ಬಿಡ ಎಲ್ಲ ಮುಟ್ಕೊಂಡು ಬಿಡೋದವ್ರು. ಅದಕ್ಕೆ ಯಾವಾಗಲೇ ಹೇಳಿದ್ದು ಈಗ ಕಲ್ಲು ಎತ್ಕೊಳ್ಳಿ. ಕಲ್ಲು ಎತ್ಕೊಳ್ಳಿ ಭದ್ರಾಗಿ ಹುಷಾರಾಗಿ. ಬಿಡಿ ಕಿವಿ ಕೊಡಿ ಸುತ್ತ ಚಳಿಗೆ ಹಿಡ್ಕೊಂಡವೆ. ಆಯ್ತು. 5 ಬಿಂದಿಗೆ ನೀರನ್ನು ಈಗ ಮತ್ತೆ ಬರ್ಬೇಕು. ಯಾರು ಒಬ್ಬೊಬ್ರು ಇಲ್ಲೇನೆ ಎತ್ಕೊಡಿ ಹೋಗ್ಲಿ. ಈ ಕಡೆ ಇಂದಲೇನೆ ಆಯ್ತು. ಅವಾಗ್ಲಿಂದ 5 ಆ ಕಡೆ ಈ ಕಡೆ ಒಂದೊಂದು ಬಿಂದಿಗೆ ಎತ್ಕೊಳ್ಬೇಕು. 5 ಬಿಂದಿಗೆ ನೀರು ಹಾಕ್ಬೇಕು. ಅಲ್ಲಿ ಯಾರು ಎತ್ಕೊಡ್ತಾರೆ ಅಮ್ಮ ಎತ್ಕೊಡ್ತಾರೆ ಅತ್ತೆ ಬಿಡು. ಪ್ರಥಮೆ ಗಂಗಾ ಸಾಕು ಉಳಿಸಿ. ಇನ್ನೊಂದು ಸ್ವಲ್ಪ ಕೊನೆಗೆ ಸುತ್ತ ಕಲಶಾಭಿಷೇಕಂ. ಹೊಸಸಿ ಬಿಡ್ರೆ ತೃತೀಯ ಕಲಶಾಭಿಷೇಕಂ. ಮೂರನೇದು ತೃತೀಯ ಕಲಶಾಭಿಷೇಕಂ. ಚತುರ್ಥ ಕಲಶಾಭಿಷೇಕಂ. ಅದೇನು ಪಕ್ಕದಲ್ಲೇ ಇಡ್ಬೋದು. ಈಗ ಅಲ್ಲೇ ತಗೊಂಡಾಗ ಇಡಬೇಕು ಅಂತಿಲ್ಲ. ಚತುರ್ಥ ಕಲಶಾಭಿಷೇಕಂ. ಪಂಚಮ ಕಲಶಾಭಿಷೇಕಂ. ಈಗ ಇದು ದಾರದ ಗಂಟಿಂದ ಇತ್ತಲ್ಲ, ಅದು ದಾನದ ಗಂಟಿಂದು ಅದನ್ನ ಮೊದಲು
ಈ ಮುಂದಿಂದ ಇಟ್ಬಿಟ್ಟು ಹಿಂದಕ್ಕೆ ಬರೋ ಕರ್ಕೊಂಡು ಕಟ್ಟಿ. ಹಾ ಹಂಗೆ ಸುತ್ತ ಬರ್ಲಿ ಅದೇ ಕಟ್ಟಿಮ್ಮ, ಪರವಾಗಿಲ್ಲ ಕಟ್ಟಿಮ್ಮ. ಓಂ ಯುವಂ ವಸ್ತ್ರಾಣಿ ಪೇ ವಸಾವಸಾತೆ ಇವೋ ರಕ್ಷಿದ್ರಾಮಕವೋ ಸರ್ಗ ಆಹ ಅವಾತರಿತ ಮಮತಾನಿ ವಿಶ್ವಾರುತೇನ ಮಿತ್ರ ವರುಣ ಸಚೇತೆ. ಮೊದಲು ಅರ್ಶನ ಕುಂಕುಮ ತಟ್ಟೆ ಕೊಡಿ, ಆ ತಟ್ಟೆ ಒಳಗೆ ಇಟ್ಕೊಂಡು ಅರ್ಶನ ಕುಂಕುಮ ಕೊಡಿ. ಇಟ್ಕೊಳಮ್ಮ, ತಗೊಮ್ಮ. ನೋಡಮ್ಮ, 2 ಕಡೆ ಮಧ್ಯ ಕುಂಕುಮ ಆ ಥರ 4 ಕಡೆಗೂ ಇಟ್ಟು ಮಧ್ಯ ಹಚ್ಚಬೇಕು. 4 ಕಡೆಗೂ ಹಚ್ಚಿ ಅರ್ಶನ 2 ಕಡೆಗೆ ಹಚ್ಚಿ ಮೊದಲು. ಹಂಗೆ ಹಚ್ಚಿ ಇರ್ಲಿ ಮಾಡಿ ಆಯ್ತು. ಮಾಡಿ 4 ಕಡೆಗೂ ಹಚ್ಚಿ ಹಾಕ್ಬೇಡಿ. ಇನ್ನೇನು ಆ ಥರ ಇಲ್ಲ, ನಿಧಾನಕ್ಕೆ ಮಾಡಿ. ಇನ್ನೇನು ಆ ಥರ ಇಲ್ಲ. ಈಗ ಮಧ್ಯದಲ್ಲಿ ಹಚ್ಚಬೇಕು. 2 ಎಳಿರಿ ಉದ್ದವಾಗಿ, ಪರವಾಗಿಲ್ಲ. ಹಂಗೆ ಎಳಿರಿ. ಇದು 2 ಕಡೆ, ಇನ್ನೊಂದು ಕಡೆಗೆ ಅರ್ಶನ ಆ ಕಡೆ ಕೆಳಕ್ಕೆ ಗುರುಗಳೇ ಹಿಂಗೆ ಮಧ್ಯಕ್ಕೂ ಹಾಕ್ಬೇಕಂತ ಕೇಳ್ತಾರೆ. ಮೊದ್ಲು ಹಿಂಗ ಸುತ್ತ ಈಶಾನ್ಯ ಬಂದಾಯ್ತು, ಹಿಂಗೂ ಹೋಗಿ ಹಿಂಗೂ ಬರ್ಬೇಕು. ಮಧ್ಯ ಯಾವ್ದು ಜಾಗ ನೋಡ್ಕೊಂಡ್ರೆ ಅಲ್ಲಿಗೆ ಆಗುತ್ತೆ. ಅಲ್ಲಿಗೆ ನೋಡಿ, ಇಲ್ಲಿ ಇದ್ರ ಮೇಲೆ ಹೋಗ್ಬೇಕಾಗುತ್ತೆ. ಅದೊಂಚೂರು ಅಲ್ಲಿಗೆ ಹಾಕಿ ಅಲ್ಲಿ ಇದನ್ನ ಸುತ್ತಿ ಕೊಡ ಇಲ್ಲಿ ಕೊಡಪ್ಪ ಇಲ್ಲಿ ಹಾಕಿ ಸುತ್ತಿ ಇನ್ನು ಹೂವು ಆಯ್ತದ ಮೇಲೆ ಒಂಚೂರು ಇಡ್ಬೇಕು. ಪೂಜೆ ಮಾಡ್ತಾರಲ್ಲ ಬಿಡಿ, ಇದನ್ನೇ ಕೊಡಪ್ಪ. ಅದು ಕೊಡವ ಅಲ್ಲಿ ಹೂವನ ಹಾಕಿ ಮಧ್ಯದಲ್ಲಿ ಹಾಕಿ. ಹಾಕಪ್ಪ. ಸಾಕು ಕಣ, ಆಯ್ತಾ. ಓಂ ಈಗ ನೀನು ಆ ಕಡೆ ಹೋಗಿ ಅಲ್ಲಿಗೆ ಬರ. ಒಂದೊಂದು ಹೂನ ಪೂಜೆ ಮಾಡಬೇಕು. ಶ್ರೀ ಭೂ ಮಹಾಲಕ್ಷ್ಮಿ ಪೂಜಾ ಅಂಗ. ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ. ಓಂ ಹಿಂಗೋಗಿ ಮಧ್ಯ ಯಾವ ಸಿಕ್ತು ಅಂದ್ರೆ ಅಲ್ಲಿಗೆ ಅದನ್ನ ಮತ್ಸೂದನಾಯ ಮಾತ್ರ ವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ. ಜನದ ಕಡ್ಡಿ ಬೇರೆ ಹಚ್ಕೊಳ್ಳಿ. ಒಂದು 5 ಜನದ ಕಡ್ಡಿ ಬೇರೆ ಇದ್ರೆ ನೋಡಿ ಹಚ್ಕೊಳ್ಳಿ. ಬೇರೆ ಈಗ ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ. 5 ಆಗೋದ್ಮೇಲೆ ಮಾತಾಡ್ಬೇಕಾದ್ರೆ ಹಿಂಗ್ ಬಂದು ಅಲ್ಲಿಂದ ಮತ್ತೆ ಅಲ್ಲಿಂದ ಹಿಂಗೆ ಹಿಂಗ್ ಬರ್ಬೋದು. ಕುಡಿಯಮ್ಮ. ಒಟ್ಟಿಗೆ ಇಟ್ಕೊಳ್ಳಿ. ಓಂ ದಶಾಂಗಂ ಗುಗ್ಗುಲೋಪೇ ತ್ವಂ ಸುಗಂಧಿಂ ಚ ಮನೋರಂ ಕಪಿಲಾಗತ ಸಂಯುಕ್ತಂ ಧೂಪೋಯಂ ಪ್ರತಗೃಹ್ಯತಾಂ ಧೂಪಮಾಗ್ರಾಪಯಾಮಿ. ಸೂರ್ಯನ ಬೆಳಗ್ಗೆ ಪ್ರತ್ಯಕ್ಷ ದೇವತಾ ಸೂರ್ಯನಾರಾಯಣ ಸ್ವಾಮಿ ನಮಃ. ಓಂ ನಮೋ ಸೂರ್ಯಾಯ ಸಹಸ್ರಕಿರಣಾಯ ಇಷ್ಟಾರ್ಥ ಸಿದ್ಧಿಕರಾಯ ಮನೋವಾಂಚಿತಂ ಪೂರ್ಯ ವಿಜಯ ಜಯಪ್ರದೇ ಸಮಸ್ತ ದೋಷ ನಿವಾರಣಾಯ. ಓಂ ಹ್ರೀಂ ಶ್ರೀ ಸೂರ್ಯಾಯ ನಮಃ. ಈಗ ಆ ನೀರನ್ನು ಇಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಬೇರೆ ಇನ್ನೊಂದು ಕಾಯಿ ಹೇಳಿದ್ನಲ್ಲ, ಅದು ಕಾಯಿಯಿಂದ ಹಣ್ಣುಕಾಯಿನ ತಟ್ಟೆ, ಸ್ವೀಟು, ನೆನೆಯಕ್ಕಿ, ನೆನೆಗಡ್ಲೆ ಎಲ್ಲ ಇಡಬೇಕು. ಇಲ್ಲಿಗೆ ನೆಲಕ್ಕೆ, ನೆಲದ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಸಾಕು, ಇಡೀ ಅಲ್ಲಿಗೆ ಸ್ವೀಟು ಕೊಡಿ. ಅಲ್ಲಿರೋದು ಸಾಕು. ಕಡಲೆಪುರಿ, ಕಡಲೆ ನೆನೆಯಕ್ಕಿ, ನೆನೆಗಡ್ಲೆ, ಕಡಲೆಪುರಿ, ಕಡಲೆ ಅದಲ್ಲ, ಅದು ಬೇಡ. ಅಲ್ಲೇ ಇಡ್ಬೇಕು. ಅಲ್ಲೇ ಇಟ್ಬಿಡಿ. ಅಂದ್ರೆ ಅದು ಮಿಕ್ಸ್ ಮಾಡಿ ಅದಕ್ಕೊಂಚೂರು ಸೀಗೆ ಒಂಚೂರು ಅದೆಲ್ಲ ಸಕ್ಕರೆ ಅಂತಿದ್ರಲ್ಲ, ಇದ್ರಲ್ಲಿ ಹಾಕಿ ಚೂರು ಹಾಕಿ ಸಾಕು. ಇಡಿ ಅಲ್ಲಿ ಅಲ್ಲೇ ಇಡಿ. ಎಲೆ ಇಟ್ಟು ಅದು ಇಟ್ಕೊಳ್ಳಿ. ತುದಿ ಈ ಕಡೆಗೆ ಬರಲಿ. ಅಲ್ಲೇ ಇದ್ರೊಳಗಡೆ ಚಿಲ್ಲರೆ ಕಾಸಿತ್ತು, ಅದರಲ್ಲೇ ಕವರಲ್ಲಿ ಇತ್ತು ನೋಡಿ. ಒಂಚೂರು ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಬೇಕಪ್ಪ. ಒಂಚೂರು ಸಾಕಲ್ಲಿಡ, ಅದನ್ನು ಬಿಡು. ಕೈಗೆ ನೀರು ಹಾಕ್ಕೊಂಡು ಹೀಗೆ ಈಗಂತ ಸುತ್ತಕಟ್ಟಪ್ಪ. ಈಗ ಕಾಯಿ ಹೊಡಿಬೇಕು. ಆ ತೀರ್ಥನ ಈಗಲಾರ ನೀವೇ ಹೊಡ್ಕೊಂಬನ್ನಿ. ಒಂಚೂರು ಪಾತ್ರೆ ಹಿಡ್ಕೊಂಬನ್ನಿ. ತೀರ್ಥನ
ಒಂಚೂರು ಓದಿ. ಕಲ್ಲು ಕೊಡಿರಿ ಇದು ಕೊಡಿರಿ. ಸಾಕು ಬೆಳಗಾಯ್ತಲ್ಲ. ಹಿರಿಯ ಗದ್ದುಗಳು ತೃಪ್ತಿ ಪಡಬೇಕು ಅಂತ ಅದು ಹಾಕಿದಾಗ ನೀನೇ ಹಾಕೋ. ಹಾಕೋಗಳಕ್ಕೆ ಆಮೇಲೆ ಅದನ್ನ ತೆಗಿ ಇಲ್ಲಿ ಹಾಕೋದು. ಇಟ್ಟಿಲಿ ಇನ್ನೇನೋ ಬೇಕಾದ್ರೆ ಆ ತಟ್ಟೆ ಒಳಗೆ ಇಟ್ಕೊಳ್ಳಿಮ್ಮ. ನೀರು ಪ್ರೋಕ್ಷಣೆ ಮಾಡ್ತೇವೆ. ಹಣ್ಣುಗಳು ಚಿಗ್ಲಿ ತಂದ್ಬಿಟ್ಟಿರಲ್ವಾ? ಎಲೆ ಕುಡ್ಸೋರಿ ಅದ್ರ ಮೇಲೆ ಪ್ರೋಕ್ಷಣೆ ಮಾಡಪ್ಪ. ಸ್ವಲ್ಪ ಸ್ವಲ್ಪ ಚೂರು. ಈಗ ವಿಳ್ಯದೆಲೆ ತೊಟ್ಟು ಮುರಿದು ಶ್ರೀ ಭೂ ಮಹಾಲಕ್ಷ್ಮೀ ನಮಃ ಕದಲೀಫಲ ನೈವೇದ್ಯಂ ಸಮರ್ಪಯಾಮಿ, ನಾರಿಕೇಳ ಕಂಠದ್ವಯಂ ಸಮರ್ಪಯಾಮಿ, ಕನಕದಳಂ ಸಮರ್ಪಯಾಮಿ, ಮಂಡಕ್ಕಿ ನಿವೇದನಂ ನಿವೇದಯಾಮಿ, ತಿಲಪಿಷ್ಟ ನೈವೇದ್ಯಂ ಸಮರ್ಪಯಾಮಿ, ಮಧುರ ನೈವೇದ್ಯಂ. ಒಂಚೂರು ಈ ಸ್ವೀಟ್ ತಗೊಂಡು ಇರುವೆ ಗೊದ್ದುಗಳೆಲ್ಲ ತಿನ್ಲಿ, ತೃಪ್ತಿ ಆಗ್ಲಿ ಅಂತ ಹೇಳಿ ಒಂಚೂರು ಆ ಕಡೆ ಈ ಕಡೆಗೆ ಹಾಕಪ್ಪ. ಮೃಗ ಜಂತೂಣಾಂ ತೃಪ್ತಿಯರ್ಥಂ. ಯಾಕಂದ್ರೆ ಮನೆ ಕಟ್ಟುವಾಗ ಇರುವೆಗಳು ಬದ್ದುಗಳು ಸುಮಾರು ಸಾಯತ್ವೆ, ಅವಕ್ಕೆಲ್ಲ ದೋಷ ಬರದೇನೆ ತೃಪ್ತಿ ಆಗ್ಲಿ ಅಂತ ಆ ಕಡೆಗೆ ಈ ಕಡೆಗೆ ಸಿಗು. ಇರುವೆಗಳು ಬರ್ತಾವ, ಅದೇ ಹುಡ್ಕೊಂಡ್ ಬರ್ತಾವ. ಹಾಕ್ಬಿಟ್ಟು ಇಲ್ಲೇ ಹಾಕಿ ಮುಂದ್ಗಡೆ ಸಾಕು. ಸಾಕು. ಅತ ಕರ್ಪೂರ ಮಂಗಳ ನೀರಾಜನಂತ ಕರಿಷ್ಯ. ಕರ್ಪೂರ ತಟ್ಟೆ ತಗೊಳ್ಳಿ, ಕರ್ಪೂರ ಅಲ್ಲಿತ್ತು. ಚಕ್ಕೆ ಕರ್ಪೂರ ಅಲ್ಲ ಗೌಡ್ರ. ಒಂಚೂರು ಹೂವು ಹಾಕೋಬೇಕಿಂದಕ್ಕೆ ಇಲ್ಲೇ ಇದೆ. ಹೂವು ತಗೊಳ್ಳಿ. ನ್ಯೂನಂ ನೀರಾಜನಂ ಪ್ರೋಕ್ತಂ ಕರ್ಪೂರಂ ಜಲಸಂಯುತಂ ಕಾಂಚನಾದಿ ಕಮನೀಯ ವಿಗ್ರಹಂ ಕರ್ಪೂರಂ ಪ್ರತಿಗೃಹ್ಯತಾಂ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ಹಂಗೆ ಸೂರ್ಯನಿಗೂ ಬೆಳಗ್ಗೆ ಓ ನಮೋ ಸೂರ್ಯಾಯ ಸಹಸ್ರಕಿರಣಾಯ ಇಷ್ಟಾರ್ಥ ಸಿದ್ಧಿಕರಾಯ ಮನೋವಾಂಚಿತಂ ಪೂರ್ಯ ವಿಜಯ ಜಯಪ್ರದೇ ಸಮಸ್ತ ದೋಷ ನಿವಾರಣಾಯ ಓಂ ಹ್ರೀಂ ಶ್ರೀ ಸೂರ್ಯಾಯ ನಮಃ. ಭೂ ಮಹಾಲಕ್ಷ್ಮೀ ಪೂಜಾ ಕಾಲೇ ಕುಲದೇವತಾ ಇಷ್ಟದೇವತಾ ಶ್ರೀ ನರಸಿಂಹಸ್ವಾಮಿ ಆಲಕಮ್ಮ ದೇವತಾ ಸಹಿತ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಆಯುಧ ಮಹಾಲಕ್ಷ್ಮೀ ನಮಃ. ದಿವ್ಯ ಕಲಶ ದೇವತಾಭ್ಯೋ ನಮಃ. ಕಲಶಕ್ಕೆ ಇನ್ನೊಂದ್ಸಲ ಮಂಗಳಾರತಿ ಮಾಡಿ ಕಲಶಕ್ಕೆ ಹಂಗೆ ಅಲ್ಲೇ ಇದೆ ಅಲ್ಲೇ. ನೀನು ಹಿಂದಕ್ಕೆ ದೋಪನ ತುಳಿತೀಯ ಅಲ್ಲಿಗೆ ಹಿಂದಕ್ಕೆ ಕೊಟ್ಟೋಗತ್ಲೆ. ನೂನಂ ನೀರಾಜನಂ ಪ್ರೋಕ್ತಂ ಕರ್ಪೂರಂ ಜಲಸಂಯುತಂ ಕಾಂಚನಾದಿ ಕಮನೀಯ ವಿಗ್ರಹಂ ಕರ್ಪೂರಂ ಪ್ರತಿಗೃಹ್ಯತಾಂ ಕರ್ಪೂರ ಮಂಗಳ ನೀರಾಜನಂ ದರ್ಶ. ಇದನ್ನೇ ನೀವು ಮಂಗಳಾರತಿ ತಗೊಳ್ಳಿ. ಈಗ ಬೇಕಾದ್ರೆ ಎಲ್ಲರಿಗೂ ಇನ್ನೊಂದ್ಸಲ ಕೊಡಿ ಮಂಗಳಾರತಿ ತಗೊಳ್ಳಿ. ಇನ್ಯಾರು ಬೇಕಾದ್ರೆ ಈಗ ನೀವು ಹೂವು ಅಕ್ಷತೆ ಎತ್ಕೊಳ್ಳಿ. ಆ ಹೂವನ್ನ ಅದ್ರ ಇಲ್ಲಿ ಅದ್ರೊಳಗಡೆ ಇರೋದು ಸಾಕು. 3 ಸುತ್ತು ಪ್ರದಕ್ಷಿಣೆ ಮಾಡಿ. ಯಾನಿ ಕಾನಿಚ ಪಾಪಾನೇ ಜನ್ಮಾಂತಕ ತಾನಿ ಚ ತಾನಿ ತಾನಿ ವಿನಂಚಂತ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ತ್ರಾಯಮಾಂ ಕೃಪಯಾ ದೇವಾ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜಗದೀಶ್ವರ ರಕ್ಷ ರಕ್ಷೋ ಭೂ ಮಹಾಲಕ್ಷ್ಮಿ ಏನ್ಮ. ಹಾಕ್ಬಿಟ್ಟು ಕೈಗೆ ಮಣ್ಣು ಅಂಟ್ಕೊಳ್ಳೋ ಥರ ನಮಸ್ಕಾರ ಮಾಡಬೇಕು. ಕೈಗೆ ಮಣ್ಣು ಅಂಟ್ಕೋಬೇಕು. ನಮಸ್ಕರೋಮಿ ನಮಸ್ಕರೋಮಿ ನಮಸ್ಕರೋಮಿ. ಅವ್ರ ಕೈಗೆ ಒಂಚೂರು ಅಕ್ಷತೆ ಕೊಟ್ಟು ನೀರು ಹಾಕಮ್ಮ. ಅನಿಯಾ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮಕ ಸರ್ವಂಶ್ಚೇ. ಭೂ ಮಹಾಲಕ್ಷ್ಮೀ ದೇವತಾ ಸುಪ್ರೀತಾ ಸುಪ್ರಸನ್ನ ದೇವ ವರದಾ ಭವಂತು. ನರಸಿಂಹಸ್ವಾಮಿ ದೇವತಾ ಪ್ರೀತಿರಸ್ತು. ಆಲಕಮ್ಮ ದೇವತಾ ಪ್ರೀತಿರಸ್ತು. ಈಗ ಮತ್ತೆ ತಿರ್ಗಾ ಅಲ್ಲಿಗೆ ಬರಬೇಕು. ಅಲ್ಲಿಗೆ ಕೂತ್ಕೋಬೇಕು. ಅರ್ಶಿನ ಕುಂಕುಮದ್ದು ಹೂವಿಂದು ತಟ್ಟೆ ಈ ಪಂಚಪಾತ್ರೆ ಎತ್ಕೊಳ್ಳಪ್ಪ. ಅಲ್ಲಿಗೆ ನಡೀರಿ, ಅಲ್ಲಿಗೆ ಎತ್ಕೊಳ್ಳಿ. ಆ ಬಿಂದಿಗೆ ಒಂಚೂರು ಪಕ್ಕಕ್ಕೆ ಇಟ್ಟಿರಿ. ಆಮೇಲೆ ಸುತ್ತ ಹಾಕಿಸ್ಬೇಕು. ಸುತ್ತ ಹಾಕಿ ಒಂದು ಬಿಂದಿಗೆಗೆ 5 ಒಂಚೂರು ನೀರು ತುಂಬಿಸಿರಿ. ಅದನ್ನ ಮನೆಗೆ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಮನೆ ಒಳಕ್ಕೆ ತಿಂದಿದ್ದ ಬಿಂದಿಗೆ ಒಂದು ಬಿಂದಿಗೆ ತೊಗೊಂಡೋಗ್ಬೇಕು. ಬಪ್ಪ ಕೂತ್ಕೊಳ್ಳಪ್ಪ. ಕರ್ಪೂರ ಏನೋ ಈ ಕಡೆ ಕೊಡುವ. ಅದು ಹಾಕ್ಬಿಡ, ಹಂಗೆ ಹಾಕ್ಬಿಡಪ್ಪ.
ಒಂಚೂರು ವಿಳ್ಯದೆಲೆ ಇಡಮ್ಮ ಇದ್ರಿ ರಾಜುಗಳು ವಿಳ್ಯದೆಲೆ ಇತ್ತಲ್ಲ ಕಡೆ ತಾರ ಕುತ್ಕೋ ಬರ ಕುತ್ಕೊಳ್ಳ ನೋಡಿ ತೆಗಿ ಹೊಡಿಬಾರ್ದಂಗೆ ತೆಗಿ ತಾರೋ ತೆಗಿ ದಾರ ಅದೇ ನೋಡ್ಕೊಂಡು ಆಡ್ಬೇಕು ಸರಿ ಬಟ್ಟೆ ಐಕೋ ಅನುಗ್ರಹ ಪ್ರಾಪ್ತ್ಯರ್ಥಂ ಸ್ಟಾರ್ಟ್ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತ್ಯರ್ಥಂ ಓಮ ಯರ್ಮ ವೈಷ್ಣವ್ ಯರ್ಮ ವಾರಾಹ್ ಯರ್ಮ ಇಂದ್ರ ಯರ್ಮ ಚಾಮುಂಡ ಯರ್ಮ ಸಪ್ತ ಮಾತೃಕಾ ದೇವತಾ ಯರ್ಮ ಮಹಾಲಕ್ಷ್ಮೀ ಚ ವಿಷ್ಣು ಪತ್ನಿ ಚ ನಿರ್ಮಲ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಲಕ್ಷ್ಮೀ ಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಸರ್ವಾನಾಂ ಸಮರ್ಪಯಾಮಿ ನಮಸ್ಕರೋಮಿ ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣಕಾಮ್ಯಾತು ಸದ್ಯ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯಾ ಕೃತೇನ ಆಚರಿತ ನೂತನ ಗೃಹ ನಿರ್ಮಾಣಾಂಗ ಆಚರಿತ ಭೂಮಿ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮ ಸರ್ವಂಶ್ರೀ ಅವ್ರ ಕೈಗೆ ಅಕ್ಷತೆ ಕೊಟ್ಟು ನೀರಾಕಮ್ಮ ಸರ್ವಂಶ್ರೀ ನೆಲದ ಮೇಲೆ ಹಾಕಬೇಕು ಸರ್ವಂಶ್ರೀ ವಾಸುದೇವಾರ್ಪಣ ವಸ್ತು ಭೂ ಮಹಾಲಕ್ಷ್ಮಿ ಪ್ರೀತಿರಸ್ತು ಹಾಕ್ಬಿಡು ಸಾಕು ಮಧ್ಯೆ ಮಂತ್ರ ತಂತ್ರ ಸ್ವರವಣನೆ ನಾತೃತ್ವ ಲೋಕದೋಷ ಪಾಯಚಿತಾರ್ಥ ನಾಮತ್ರ ಮಂತ್ರ ಅಚ್ಯುತಾನುಮಾನ ಕರ್ಮ ಗೋವಿಂದಾನುಮಚ್ಯುತಾನುಮಾನ ಕರ್ಮ ಗೋವಿಂದಾನುಮಚ್ಯುತಾನಂದ ಗೋವಿಂದ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾಮಾತ್ಮಕೃತ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು ಭೂ ಮಹಾಲಕ್ಷ್ಮಿ ಪ್ರೀತಿರಸ್ತು. ಈಗ ನೀನು ಆರಾಧಿತ ದೇವತಾ ಪ್ರಸಾದ ಫಲಸಿದ್ಧ್ಯರ್ಥಂ ಮೊದಲು ಕುಂಕುಮನ ನೀನು ಹಣೆಗೆ ಇಟ್ಕೋ. ಕುಂಕುಮ ಪ್ರಸಾದ ಫಲ ಸಿದ್ಧಿರಸ್ತು. ಈಗ ಇನ್ನೊಂದ್ಸಲ ತೊಗೊಂಡು ಅವ್ರಿಗೆ ಕೈ ಬಳಸಿ ಹಣೆಗಿಡು. ಕೈ ಬಳಸಿ ದೇವತಾ ಪ್ರಸಾದ ಫಲ ಸಿದ್ಧಿರಸ್ತು. ಆಯಿತು, ಮಕ್ಕಳಿಗೂ ಇನ್ನೊಂಚೂರಿಡು. ಪುಷ್ಪ ಪ್ರಸಾದ ಫಲ ಸಿದ್ಧ್ಯರ್ಥಂ ಭೂ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಫಲ ಸಿದ್ಧ್ಯರ್ಥಂ ಸರ್ವಾಭ್ಯುದಯಾರ್ಥಂ ಮಹಾಲಕ್ಷ್ಮಿ ಸಹಿತ ಮಹಾಲಕ್ಷ್ಮಿ ಸಮೇತ. ಇನ್ನು ಹೂವು ಇದೆ ಸ್ವಾಮಿ. ಹಾಂ, ಎಲ್ಲ ಅದಿದೆ ನಮಗೆ. ದೇವರಿಂದ ಬಿದ್ದಿದ್ದು ಹೂನ ಕಂಡು ಬರ್ಕೊಂಬಿಡತ್ತೆ. ಅವ್ರ ಕೈ ಕೊಟ್ಟು ತಲೆಗೆ ಇಟ್ಕೊಳ್ಳಿ. ಬಾಕಿ ಇದನ್ನು ಈಗ ಕಟ್ಟೆಗೆ ಬಿಡಬೇಕು. ಇದಾದಮೇಲೆ ಈಗ ಅವ್ರಿಗೊಂದು 2 ಕೆ ಪ್ರಸಾದ ಕೊಡಿಸ್ಬೇಕು. ಆಮೇಲೆ 5 ಜನ ಮುತ್ತೈದೆಯರಿಗೆ ಅಂತ ಕೂರಿಸಿ ಇದನ್ನೆಲ್ಲರಿಗೂ ಅವ್ರಿಗೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಒಟ್ಟಿಗೆ. ಈಗ ಇವರು ಯಾರು ಯಾರವರು ಇದಾರ ಕೊಟ್ಟು ಅಮ್ಮ ಕಾಲು ಮುಕ್ಕೊಳ್ಳಕ್ಕೆ ಕರೀತವ್ರು, ಬನ್ನಿ. ಕಾಲು ಮುಕ್ಕೊಳ್ಳಕ್ಕೆ ಕರೀತವ್ರು, ಬನ್ನಿ. ನೀವೆಲ್ಲ ಬರ್ಬೇಕಂತೆ ಮನೆಯವ್ರು ಯಾರಿಲ್ಲ. ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ಫ್ಯಾಷನ್ ಶೋ ಮಾಡ್ತವ್ರೆ. ಫ್ಯಾಷನ್ ಶೋ. ಇವರು ಗಂಗೆ ತಂದವರು ಆಶೀರ್ವಾದ ಮಾಡ್ಬೇಕಾಗ್ತದೆ. ಈಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಇದನ್ನ ಒಂದೊಂದು ತಟ್ಟೆಗೆ ಜೋಡಿಸ್ಕೊಂಡು ಕೊಡಬೇಕು ಅವ್ರಿಗೆಲ್ಲ. ಸರಿ, ಮೊದಲು ಇವ್ರದ್ದು ಆಗೋಗ್ಲಿ. ಫಸ್ಟ್ ಎಲೆ ಅಡಿಕೆ ಜೋಡಿಸಿಡಿ, ಒಂದು 2 ಇವ್ರಿಗೆ ಕೊಡಕ್ಕೆ. ಮೇಸ್ತ್ರಿ ಅವ್ರಿಗೆ ಕೊಡೋದು ಜೋಡಿಸಿದ್ವಿ. ಅದಕ್ಕೆ 2 ಬಾಳೆಹಣ್ಣು ಹಣ್ಣಾಗಿರೋದು ಇದನ್ನೇ ತಗೊಳ್ಳಿ. ಇದೇ ಇಟ್ರೆ ಆಯ್ತು. ಹುಷಾರು, ದೀಪದ ಹತ್ರ 2 ಬಾಳೆಹಣ್ಣು ಮುರಿದಿಡಿ. ಒಂದೊಂದು ಸ್ವೀಟು, ಕಡಲೆ, ಆಮೇಲೆ ಕಡಲೆಪುರಿ ಕಡಲೆನೂ ಕೊಡಬೇಕು. ಆಮೇಲೆ ನೀವು ಚಿಗಲಿ ನೆನೆಯಕ್ಕೆ ನೆನಗಡ್ಲೆ ಎಲ್ಲ ಆಮೇಲೆ ಕೊಡಿ ಎಲ್ಲರಿಗೂ. ಫಸ್ಟು ನೀನು ತಡಿಯಪ್ಪ. ಇದು ಎಳ್ನೀರಿಂದು, ಇದು ಪವಿತ್ರ ಬಿಚ್ಚಪ್ಪ. ಪವಿತ್ರ ತೆಗಿಯಪ್ಪ, ಒಂದೊಂದು ಇಟ್ಕೊಳ್ಳಿ. ಪವಿತ್ರ ತೆಗಿಯ ಕಡಿಯಮ್ಮ. ಅದನ್ನ ಇಟ್ಬಿಟ್ಟು ಇಲ್ಲಿ ಒಂದು ತಗೊಂಬಿಡಮ್ಮ. ಆಮೇಲೆ ಬಾಕಿ ನೀವು ಮಾಡೋಕ್ಕೆ ಅದನ್ನು ಪವಿತ್ರ ಇಲ್ಲಿ ಇಟ್ಟಿರು. ಕೈ ಅಲ್ಲಿಡು, ಕೈನ ತಗೋ ಮಾಡ್ಕೊ.
ಆರಾಧಿತ ದೇವತಾ ಪ್ರಸಾದ ಫಲ ಸಿದ್ಧ್ಯರ್ಥಂ ತೀರ್ಥ ಪ್ರಸಾದ ಫಲ ಸಿದ್ಧಿರಸ್ತು ಕುಡಿಬೇಕು. ನೀವು ತಗೊಳ್ರೆ ಎಲ್ಲಪ್ಪ ಇನ್ನೊಬ್ಬ ಅವ್ರು ಹಾಂ ಕೊಡ್ದು ಬಿಡಿ ನೀವು ಅದು ಆಯ್ತಾ. ಅದನ್ನ 5 ಅಲ್ಲಿಗೆ ಜೋಡಿಸ್ಲಿ. ಈಗ ಇಬ್ರು ಎದ್ದೇಳಿ ಮೇಲೆ ಕತ್ತರಿಸ್ಕೊಳ್ಳಿ. ಇದೆಯಲ್ಲ ಕವರು ಚಿಲ್ಡ್ರೆ ಕವರು ಮೊದಲೇ ರೆಡಿ ಮಾಡಿ ಮಡಗವ್ರಲ್ಲ, ಅದು ಅವ್ರಿಗೆ ಕೊಡೋದಾಯ್ತು. ಇದು ಮೊದಲು ಇವ್ರಿಗೆ, ಇವರು ಹೆಸರು ಇವ್ರಿಗೆ ಕೊಡಕ್ಕೆ. ಹಾ ಯಾರಪ್ಪ ಹೆಡ್ಡು? ಇವ್ರು ಬನ್ನಿ. ಮೂಡ್ಲಾದವ್ರು ತಿಳ್ಕೊತಾರೆ. ನೀವು ಪೂರ್ವ ಪಶ್ಚಿಮ ಉತ್ತರ ನೀವು ಹಂಗೆ ಕೊಡ್ಬೇಕು. ಅವ್ರ ಹಣೆ ಗಿಡ ನೀವು ಇಡಪ್ಪ, ಹಣೆ ಗಿಡ ಅವ್ರಿಗೆ ಇಲ್ಲೆಲ್ಲ ಪೂಜೆ ಮಾಡಿದ್ದು ಕುಂಕುಮ ಅದನ್ನ ಅವ್ರ ಹಣೆ ಗಿಡ. ತಿಲಕಂ ಧೃತ್ವ ಹಾ ಒಂದು ಹೂನು ಕೊಡು. ಹಾಂ ಕರೆಕ್ಟ್. ಈಗ ಸ್ವೀಟು ಇದೆಯಾ ಅದರಲ್ಲಿ? ಹಾಂ ಹೇಳು ಈಗ ನೀನು ಒಂದು ನಿಮಿಷ ಹೇಳು. ನಾವು ಅದನ್ನು ನೋಡಿ ನಾಣ್ಯ ಕೆಳಗಡೆ ಅದನ್ನು ಅದರದನ್ನ ಸಂಕಲ್ಪಿಸಿದ ಈ ಭೂಮಿಯಲ್ಲಿ ಗೃಹ ನಿರ್ಮಾಣವನ್ನು ಸಕಾಲದಲ್ಲಿ ಭದ್ರವಾಗಿ ನಿರ್ಮಿಸಿಕೊಟ್ಟು ಗೃಹ ಪ್ರವೇಶದಲ್ಲೂ ನಗುನಗುತ್ತಾ ಸಂತೋಷದಿಂದ ಭಾಗವಹಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಹಾಂ ಕೊಡಿ. ನಮಸ್ಕಾರ. ಆಯಿತು, ದೇವ್ರಿಗೆ ನಮಸ್ಕಾರ, ಸೂರ್ಯನಿಗೆ ಅಂತ ಮಾಡಿ ನಮಸ್ಕಾರ. ಹಾಂ ಕಡ್ಲೆಪುರಿ ಕಡಲೆ ಆಮೇಲೆ ಕೊಡೋರಂತೆ. ನೀವೊಂಚೂರು ತೀರ್ಥ ತಗೊಳ್ಳಿ ಇವರೇ. ಆರಾಧಿತ ದೇವತಾ ಕುಲದೇವತಾ ತೀರ್ಥ ಪ್ರಸಾದ ಫಲ ಸಿದ್ಧಿರಸ್ತು. ಆಯ್ತು ಆಯ್ತಾ? ಇದು ಕೊಡಿಸ್ಬಿಡಿ ಇಬ್ಬರಿಗೂ ಒಂದೊಂದು 2 ಕೇಕ್ ಕೊಟ್ಬಿಡಿ ಸರ್. ಸ್ವೀಟ್ ಇದೆಲ್ಲ ಕೈ ಆಗ್ತಾ ಅಂತ ತಡಿಯಪ್ಪ. ಅಲ್ಲಿ ಅಲ್ಲಿ ಹಿಂದೆಗಡೆ ಇಲ್ಲಿ ಹಾಂ ಬನ್ನಿ ಇವರೇ. ಹಾಂ ಅವ್ರ ಕೈಗೆ ಕೊಡಿದೆ ಅವ್ರಿಗೆ ಹೂವು ಕೊಡು. ಅಲ್ಲಲ್ಲ ಅಲ್ಲದೆ ಅಲ್ಲದೆ ಹಾಂ ಅವ್ರ ಕೈಗೆ ಮತ್ತೆ ಉಂಗುರದ ಬೇಳು ಕೊಡಿ ಅವ್ರಿಗೆ. ಅವರು ಎಲ್ಲ ಸೇರ್ಕೊಂಡು ಆಗಿತಾ ಇದ್ರಲ್ಲ ಎಲ್ಲ ಟಚ್ ಆಯ್ತೇನೋ. ಅವ್ರಿಗೂ ಕೊಟ್ಟಾಯ್ತಾನ. ತೀರ್ಥ ತಗೊಳ್ಳಪ್ಪ. ಕಾಲ ಮೃತ್ಯುವಾರಣಂ ಸರ್ವ ವ್ಯಾಧಿ ನಿವಾರಣಂ ಸಮಸ್ತ. ಹಾಂ ಈಗ 5 ಜನ ಮುತ್ತೈದೆಯರುಗಳಿಗೂ ಕೊಡಿ. ನಾವು ತೀರ್ಥ ಕೊಟ್ಕೊಂಡು ಹೊಟ್ಟೋಗ್ತೀವಿ. 5 ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಅಕಾಲ ಮೃತ್ಯುವಾರಣಂ ಸರ್ವ ವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಭೂಮಹಾಲಕ್ಷ್ಮೀ ಸಹಿತ ಕುಲದೇವತಾ ಇಷ್ಟದೇವತಾ ತೀರ್ಥ ಪ್ರಸಾದ ಫಲ ಸಿದ್ಧಿರಸ್ತು ಸರ್ವಾಭ್ಯುದಯಮಸ್ತು. ಸೋನಾ ಒಳಗೊಳ ಎಲ್ಲರಿಗೂ ಅರ್ಶನ ಕುಂಕುಮ ಹೂವು ಕೊಟ್ಟು ನೆನೆಯಕ್ಕೆ ನನಗಡ್ಲೆ ಬಾಕಿಯವ್ರಿಗೂ ಎಲ್ಲರಿಗೂ ಕಡ್ಲೆಪುರಿ ಕಡ್ಲೆ ದೀಪ ನೋಡ್ಕೊಳ್ಳಿ. ಅಮ್ಮ ನೀವು ನೋಡಿ ಅಲ್ಲೇ ಹೋಗ್ತೀರ ಆ ಕಡೆಗೆ. ಯಾಕಲ್ಲಿ ಹೋಯ್ತಾರ ಅಲ್ಲಿಗೆ ನೀವು ಇಟ್ಕೊಳ್ಳಿ. ಏನು ಕೂತ್ಕೊಬಿಟ್ಟಿದಿರಲ್ಲ, ಎದ್ ಬನ್ನಿ. ಅವರೇ ಒದ್ದಾಡ್ತಾರಲ್ಲ, ನೀವು ಯಾರು ಎತ್ಕೊಡಿ ಅವ್ರ ಕೈಗೆ. ಕೂತಿದ್ದೀರಾ? ಸಮರ್ಪಯಾಮಿ. ಅದನ್ನು ಜೊತೆಗಂತ ಅದನ್ನು ಕೊಡ್ಬೇಕು.
ಎರಡು ಜೊತೆಗೆ ಇದ್ರ ಜೊತೆಗೆ ಸ್ವೀಟು ಕೊಡಿ, ಕಡಲೆಪುರಿ, ಕಡಲೆನೂ ಕೊಡಿ, ತಗೊಳ್ಳಿ, ಕಡಲೆಪುರಿ, ಕಡಲೆ. ಅದನ್ನ ನೋಡ್ಕೊಂಡು ಹೋಗೋ ಎಲ್ಲರೂ ತಗೋತಾರೆ. ಕಡಲೆಪುರಿ ಕೊಟ್ರೆ ಗೊತ್ತಕ್ಕ ಕಡಲೆಪುರಿ ಕೊಡೋಣ. ಅವ್ರ ಕೈಗೆ ಇಟ್ಕೊಂಡು ಕೊಟ್ಟಿದ್ದು ಮಡ್ಗಿಕ್ಕೆ ಆಗೋದು ನೀನು ಅಷ್ಟೇ ಇಲ್ಲಿ ಇಲ್ಲ ಬರ ಎಲ್ಲರಿಗೂ ಒಂದೊಂದು 5 ಜನ ಕೊಡಿಯವ ನೀವು ಕುತ್ಕೊಳ್ಳಿ ನೀವು ಕುತ್ಕೊಳ್ಳಮ್ಮ. ನೀವು ಬನ್ನಿ ಹೇಳಿ ಸಾಕು ಅಮ್ಮಿ ಸಾಕು ಅಂತ ಹೇಳಿ ಅವಾಗ್ಲಿಂದ. ಸೇಮ್ ಆಗಿ ತೆಗಿಯೋ ಈ ಕಡೆಗೆ ಬರ ಹಿಂಗೆ ವರ್ಟಿಕಲ್ ಆಗಿ ತೆಗಿಯಲ್ಲ ಕಡಲೆಪುರಿ ತೋರಿಸ್ಕೊಂಡು ಹೋಗಪ್ಪ ಎಲ್ಲ ಧರ್ಮಕರ್ಮ ಇಲ್ಲಿ. ಸಾಕಿಡು ಫೋನ ಈ ಬ್ರಹ್ಮಸ್ಥಾನದ ಮಾಡಕ್ ಮುಂಚೆ ಈಗ ನೂಲ್ ಬಿಟ್ರೆ ಆಮೇಲಿಂದ ಅಕ್ಕಿ ಎತ್ತು ಅವ್ರ ಮಡ್ಲಿಗೆ ಹಾಕಕ್ಕೆ ಈಗ ಇದನ್ನ ಬೇಕಾದ್ರೆ ಬಿಡಿಸೋದಾರೆ ಮಧ್ಯೆ ನೋಡ್ಸ್ಬಿಟ್ರೆ ನೀರು ಹಾಕ್ಸ್ಕೊಂಡು ದಾರ ಬಿಡಿಸ್ಬಿಟ್ರೆ ಈಗ ಇಲ್ಲ ಅದಲ್ಲ ಚಿಗ್ಲಿ ನಮಸ್ಕರೋಮಿ 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 ನಮಸ್ಕಾರ ಮಾಡಿ. ಸೋನು ಅವಳು ಮಲಗಿದಾಳೆ. ಬ್ರಹ್ಮ ದೇವತಾ ಕೃಪಾ ಕಟಾಕ್ಷ ಫಲ ಸಿದ್ಧಿ ಅಷ್ಟು. ಈಗ ನವಧಾನ್ಯದ ಗಂಟೆ ಎಲ್ಲ ಬಿಚ್ಚಿ ಅಲ್ಲಿಗೆ ಹಾಕ್ಬೇಕಾಗ್ತದೆ. ಅದ್ರದ್ದು ಆ ಗಂಟೆ ಬಿಂದಿಗೆನ ಎಲ್ಲ ಅದಕ್ಕೆ ಹಾಕೋದು, ಬಿಂದಿಗೆನ ಮನೆಗೆ ತಗೊಂಡೋಗೋದು, ಒಂದು ಬಿಂದಿಗೆ